ಸಾಂಸ್ಕೃತಿಕ ಸಮಿತಿಯ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ. ಗಂಗಾವತಿ ನಗರದ ಕುರುಹಿನಶೆಟ್ಟಿ ಸಮಾಜದ ಕುರುಹಿನಶೆಟ್ಟಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಮಿತಿ ನೇತೃತ್ವದಲ್ಲಿ ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಪ್ರೀಮಿಯರ್ ಲೀಗ್ ಸೀಸನ್ 1 ಹಾರ್ಡ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಶ್ರೀ ಚನ್ನಬಸವ ಸ್ವಾಮಿ ತಾಲೂಕು ಕ್ರೀಡಾಂಗಣದಲ್ಲಿ ಗುರುವಾರದಂದು ಬಸವರಾಜ್ ಕುರುಗೋಡು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಬಸವರಾಜ್ ಕುರುಗೋಡು ಅವರು, ಸಮಾಜದ ಯುವಕರು ಒಂದೆಡೆ ಸೇರಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಮಿತಿಯನ್ನ ರಚಿಸಿಕೊಂಡು ಅತ್ಯಂತ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವುದು ಸಂತಸದಾಯಕ. ಪ್ರಥಮ ಬಾರಿಗೆ ಕ್ರಿಕೆಟ್ ಪಂದ್ಯಾವಳಿಗೆ ರಾಜ್ಯದ ನಾನಾ ಭಾಗಗಳಿಂದ ಸಮಾಜದ 19 ತಂಡಗಳು ಭಾಗವಹಿಸಿರುವುದು ಸಮಾಜದ ಸಂಘಟನೆಗೆ ಅತ್ಯಂತ ಪೂರಕವಾಗಿದೆ ಎಂದು ತಿಳಿಸಿದರು. ಸಮಿತಿಯ ಗೌರವಾಧ್ಯಕ್ಷ ಮಲ್ಲಿಕಾರ್ಜುನ್ ತಟ್ಟಿ ಮಾತನಾಡಿ, ಸಮಾಜದ ಯುವಕರಲ್ಲಿ ಕ್ರೀಡಾ ಮನೋಭಾವನೆ ಬೆಳೆಸುವುದರ ಜೊತೆಗೆ ನಮ್ಮ ಕಲೆ ಪರಂಪರೆ ಸಾಂಸ್ಕೃತಿಕ ಉಳಿಸಿ ಬೆಳೆಸುವ ಉದ್ದೇಶ ಹೊಂದಿರುವುದಾಗಿ, ಜೊತೆಗೆ ಒಟ್ಟು 4 ದಿನಗಳ ಕಾಲ ಜರುಗಲಿರುವ ಪಂದ್ಯಾವಳಿಗೆ ಆಟಗಾರರಿಗೆ ವಸತಿ ಸೇರಿದಂತೆ ಊಟ ಉಪಚಾರದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಮಾಜದ ಹಿರಿಯರಾದ ಶಾವಿ ತಿಪ್ಪಣ್ಣ, ಯಲ್ಲಪ್ಪ ಪೋಳ್ಕಲ್, ಐಲಿ ನಾರಾಯಣಪ್ಪ, ಐಲಿ ಮಹೇಶ್ ಉಪಸ್ಥಿತರಿದ್ದರು.
ವಿಘ್ನೇಶ್ವರನಿಗೆ ನಮಸ್ಕರಿಸುತ್ತಾ ಹಾಗೂ ಕುಲದೇವರಾದ ಶ್ರೀ ನೀಲಕಂಠೇಶ್ವರನ ಪಾದಗಂಧಾರದಲ್ಲಿ ನಮಸ್ಕರಿಸುತ್ತಾ ಈ ದಿನ ನಮ್ಮ ಗಂಗಾವತಿ ಕುರುಹಿನಶೆಟ್ಟಿ ಸಮಾಜದವರು ಹಾಗೂ ನಮ್ಮ ಕುರುಹಿನಶೆಟ್ಟಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಮಿತಿ ವತಿಯಿಂದ ರಾಜ್ಯ ಮಟ್ಟದ ಟೆನ್ನಿಸ್ ಬಾಲ್ ಟೂರ್ನಮೆಂಟನ್ನು ಆಯೋಜಿಸಿದ್ದಾರೆ. ಇದರಲ್ಲಿ ದಾವಣಗೆರೆ, ದಾವಣಗೆರೆ, ಬಾಗಲಕೋಟೆ, ಇಳಕಲ್ಲು, ಅಮೀನ್ಗಡ, ತಾವರೆಗೆರೆ ಈ ರೀತಿಯಾಗಿ ಒಂದು 15 ತಂಡಗಳು ಮತ್ತು ಗಂಗಾವತಿಯಿಂದ ಒಂದು 5 ತಂಡಗಳು ಭಾಗವಹಿಸ್ತಾ ಇದ್ದಾವೆ. ಎಲ್ಲರೂ ಏನಪ್ಪ ಅಂತಂದರೆ ಈ ಒಂದು ಕ್ರೀಡಾಕೂಟವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗ್ಬೇಕಂದು ಎಲ್ಲ ಒಂದು ಈ ನಮ್ಮ ತಂಡಗಳಿಗೂ ಕೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇದನ್ನು ಆಯೋಜಿಸಿದ ಅಧ್ಯಕ್ಷರಿಗೂ ಮತ್ತು ಕಾರ್ಯದರ್ಶಿಗಳು ಎಲ್ಲರೂ ಸಹಿತ ಏನಪ್ಪ ಅಂತಂದರೆ ಬಂದವರಿಗೆಲ್ಲ ಚೆನ್ನಾಗಿ ಊಟ ವಸತಿ ವ್ಯವಸ್ಥೆ ಎಲ್ಲ ನೋಡಿಕೊಂಡು ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕಂತೇಳಿ ನಾನು ಹಾರೈಸ್ತೀನಿ. ಈ ಒಂದು ಟೂರ್ನಮೆಂಟ್ ಯಶಸ್ವಿ ನಡೆಯಲೆಂದು ದೇವರಲ್ಲಿ ವಿನಂತಿಸಿಕೊಂಡು ಗಂಗಾವತಿಯಲ್ಲಿ ನಮ್ಮ ಕುರುಹಿನಶೆಟ್ಟಿ ಸಮಾಜದ ಪರವಾಗಿ ಇಡೀ ರಾಜ್ಯಾದ್ಯಂತ ನಮ್ಮ ಸಮಾಜದವರ ಎಲ್ಲರೂ ಸೇರಿಕೊಂಡು ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿದ್ದಾರೆ. ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯು 4 ದಿನಗಳ ಕಾಲ ನಡೆಯುತ್ತದೆ. ಇದರಲ್ಲಿ ಸೋಲು ಗೆಲುವು ಎಲ್ಲ ಇದ್ದಿದ್ದೆ. ಎಲ್ಲರೂ ಸಮನಾಗಿ ಆಡಿಕೊಂಡು ಒಂದು ಒಳ್ಳೆಯ ಪ್ರಶಸ್ತಿಗಳನ್ನ ತಗೋಬೇಕಂತೇಳಿ ತಮ್ಮಲ್ಲಿ ಆಶಿಸ್ತೀವಿ. 25 ಮತ್ತು 26ನೇ ಸಾಲಿನ ನಮ್ಮ ಕುರುಹಿನಶೆಟ್ಟಿ ಸಮಾಜದ ವತಿಯಿಂದ ರಾಜ್ಯ ಮಟ್ಟದ ಹಾಟ್ ಟೆನ್ನಿಸ್ ಬಾಲ್ ಟೂರ್ನಮೆಂಟನ್ನು ಆಯೋಜಿಸಲಾಗಿದೆ. ಈ ಒಂದು ಟೂರ್ನಮೆಂಟಿಗೆ ರಾಜ್ಯ ಮಟ್ಟದಿಂದ ಅಂದರೆ ವಿವಿಧ ಜಿಲ್ಲೆಗಳಿಂದ ಅಂದರೆ ದಾವಣಗೆರೆ, ಗದಗ, ಹುಬ್ಬಳ್ಳಿ, ಧಾರವಾಡ ಹಾಗೂ ಇಳಕಲ್ ಹಾಗೂ ನಮ್ಮ ಸ್ಥಳೀಯ ಮಟ್ಟದ 5 ತಂಡಗಳು ಈ ಒಂದು ಟೂರ್ನಮೆಂಟ್ಗಳಲ್ಲಿ ಭಾಗವಹಿಸಿದ್ದಾವೆ. ಹಾಗಾಗಿ ಈ ಒಂದು ಟೂರ್ನಮೆಂಟ್ನಲ್ಲಿ ಸತತವಾಗಿ ಒಟ್ಟು 19 ತಂಡಗಳು ಭಾಗವಹಿಸಿದ್ದು, ಅದರಲ್ಲಿ ಪ್ರತಿಯೊಂದು ತಂಡಕ್ಕೂ 4 ಮ್ಯಾಚ್ಗಳನ್ನು ಆಡಿಸಲಾಗ್ತಾ ಇದೆ. ಅದರಂದರೆ ನಾಕ್ಔಟ್ ಸಿಸ್ಟಮಲ್ಲಿ, ನಂತರದಲ್ಲಿ ಕ್ವಾರ್ಟರ್ ಫೈನಲ್ಗಳನ್ನು, ಅದಾದ ನಂತರ ಸೆಮಿಫೈನಲ್, ಕೊನೆಯದಾಗಿ ಫೈನಲ್ ಪಂದ್ಯವನ್ನು 4 ದಿನಗಳವರೆಗೆ ಏನಪ್ಪ ಅಂದರೆ ಈ ಒಂದು ಟೂರ್ನಮೆಂಟ್ ನಡೀತಾ ಇದೆ. 29ರಿಂದ 1ನೇ ತಾರೀಕಿನವರೆಗೂ ಈ ಒಂದು ಟೂರ್ನಮೆಂಟ್ಗಳು ನಡೆಯುತ್ತಾ ಇದ್ದಾವೆ. ಇದಕ್ಕೆ ನಮ್ಮ ಸಮಾಜದ ಎಲ್ಲ ಕುಲಬಾಂಧವರು ಏನಪ್ಪ ಅಂದರೆ ಬಹಳಷ್ಟು ಸಹಕಾರದಿಂದ ಈ ಒಂದು ಟೂರ್ನಮೆಂಟ್ ನಡೆಸಲು ಧನದಿಂದ ಕ್ರೀಡಾಕೂಟಗಳು ಯಶಸ್ವಿ ಆಗಬೇಕಂದ್ರೆ ಮುಖ್ಯವಾಗಿ ಊಟದ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆ. ಈ ಒಂದು ಊಟದ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆಯನ್ನು ನಮ್ಮ ಕುರುಹಿನಶೆಟ್ಟಿ ಸಮಾಜದ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದಂಥ ಎಲ್ಲ ಕ್ರೀಡಾಪಟುಗಳಿಗೂ ಏನಪ್ಪ ಅಂದರೆ ಉಚಿತವಾಗಿ ಊಟದ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಹಾಗಾಗಿ ಈ ಒಂದು ಪ್ರಯೋಜನವನ್ನು ಎಲ್ಲ ಕ್ರೀಡಾಪಟುಗಳು ಪಡ್ಕೊಳ್ಬೇಕಂತ ಹೇಳಿ ಕೇಳ್ಕೊಳ್ತಾ ನಾನು 2 ಮಾತು